ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಿಶ್ಚಿತ ಮೋಹನ್ ಚಾನಲ್. ಈಗ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಟ್ರೈನಲ್ಲಿ ಹೋಗಬೇಕು. ಈಗ ಟೈಮ್ 6 ಗಂಟೆ ಆಗಿದೆ. ಎದ್ದೇಳು ಚಂದು. ಓಯ್ ಚಂದು, ಅಯ್ಯೋ ಎದ್ದೇಳಪ್ಪ, ಎದ್ದೇಳೋ. ಟ್ರೈನಲ್ಲಿ ಹೋಗೋದ. ಎದ್ದೇಳು ಚಂದು. ಎದ್ದೇಳು ಚಂದು, ಟೈಮ್ ಆಯ್ತು. ಟ್ರೈನ್ಗೆ ಹೋಗೋಣ. ಅಯ್ಯೋ ಎದ್ದೇಳು. ಮಾಮಾ ಪಾಪಾ ಟೈಮೇ ಆಗೋಯ್ತೇನೋ. ಬೈ ಮಾಡು. ಬಾಯ್ ಬಾಯ್ ಬಾಯ್. ಚಂದನ್, ಓಯ್ ಇದು ಗೊತ್ತಾಯ್ತಾ? ನಾವೀಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್. ಗಾಡಿ ಸಂಖ್ಯೆ 1602. ಚಂದನ್, ಎಲ್ಲಿಗೆ ಹೋಗ್ತಿದ್ದೀವಿ? ಟ್ರೈನಲ್ಲ? ಟ್ರೈನಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ? ಬೆಂಗಳೂರ್ಗ? ತಾತ ಮನೆಗೆ. ತಾತ ಮನೆಗೆ ಹೋದ್ವಲ್ಲ, ಈಗ ಅಪ್ಪ ಮನೆಗೆ. ಅಪ್ಪ ಅಮ್ಮನಾಗೆಲ್ಲ ಏಕೆ? ತಾತ ತಾತ ಮನೆಗ? ಚಂದನ್, ಬಾಯ್ ಮಾಡು. ಹೋಗೋಣ. ಏನ್ ನೋಡ್ತಿದ್ಯಾ? ಏನ್ ನೋಡ್ತಿದ್ಯಾ? ಮರ. ಹೌದಾ? ಈಗ ಹೋಗೋಣ. ಹ? ಬಾ ಹೋಗದ. ಇಲ್ಲೇ ಐತ್ಯಾ? ನಮ್ಮ ಜೊತೆಲೆ ಬರ್ತಾನ. ಹೋಗೋಣ ನಾವು ಮೈಸೂರಿಗೆ ಹೋಗೋಣ. ಬೇಡ ಬಾ, ಬೆಂಗಳೂರಿಗೆ ಹೋಗೋಣ. ಅಜ್ಜಿ ಜೊತೆ ಐತ್ಯಾ? ಬರಲ್ವಾ? ಏಕೆ? ಅಜ್ಜಿ ಜೊತೆ ಐತ್ಯಾ? ಹೋಯ್ತ್ಯಾ? ಸರಿ ಬಾಯ್. ನಾವೀಗ ಬೆಂಗಳೂರಿಗೆ ಬಂದ್ವಿ. ಹೋಗ್ತಾ ಇದ್ದೀವಿ. ಈಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಬೆಂಗಳೂರಿಗೆ. ಈಗ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡಿಗೆ ಬರ್ತಾರೆ, ಅಷ್ಟೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನನ್ನ ಮಗ ಅಂತೂ ಫುಲ್ಲು ಬೇಜಾರಲ್ಲಿ ನಿಂತಿದ್ದಾನೆ. ಅವನಿಗೆ ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲ, ನಮ್ಮ ಅಮ್ಮನ ಜೊತೆ ಹೋಗ್ತೀನಿ ಅಂತ. ಈಗ ನಾವು ಮೆಟ್ರೋಗೆ ಹೋಗ್ತಾ ಇದ್ದೀವಿ, ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋ ಟಿಕೆಟ್ ಬಂದು ಆನ್ಲೈನಲ್ಲೂ ತೊಗೋಬೋದು, ಇನ್ನೊಂದು ಮೆಟ್ರೋ ಸ್ಟೇಷನ್ಗೆ ಹೋಗಿ ತೊಗೋಬೋದು. ಅಲ್ಲಿ ಟಿಕೆಟ್ ಕೊಡೋಲ್ಲ, ಕಾಯಿನ್ ಥರ ಕೊಡ್ತಾರೆ. ನಮ್ಮ ಹಸ್ಬೆಂಡು ಆನ್ಲೈನಲ್ಲೇ ತೊಗೊಂಡ್ರು ಟಿಕೆಟು. ನಾನೀಗ ಮೆಟ್ರೋ ಬಂದಿದ್ದೀನಿ, ಬೆಂಗಳೂರು ಮೆಟ್ರೋ ಸ್ಟೇಷನ್.
ಈಗ ಮೆಟ್ರೋ ಸ್ಟೇಷನ್ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗೂ ಇದೆ, ತುಂಬ ನೀಟಾಗೂ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಬೇಗನೆ ಮನೆಗೆ ಹೊರಟೋಗ್ಬೋದು. ನಾನು ಇದೇ ಫಸ್ಟ್ ಟೈಮು ನಾನು ಮೆಟ್ರೋದಲ್ಲಿ ಹೋಗ್ತಿರೋದು. ಯಾಕಂದರೆ ಬೊಮ್ಮನಹಳ್ಳಿಲಿ ಮೆಟ್ರೋ ಸ್ಟೇಷನ್ ಇರಲಿಲ್ಲ, ಈಗ ಓಪನ್ ಮಾಡಿದ್ದಾರೆ. ಈಗ ನಾನು ರೈಲ್ವೆ ಸ್ಟೇಷನಿಂದ ಬೊಮ್ಮನಹಳ್ಳಿಗೆ ಮೆಟ್ರೋದಲ್ಲೇ ಹೋಗ್ತಾ ಇದ್ದೀನಿ. ತುಂಬ ಬೇಗ ಹೋಗ್ಬೋದು. ನನಗಂತೂ ಫುಲ್ ಕನ್ಫ್ಯೂಸು. ಗ್ರೀನ್ ಲೈನಲ್ಲಿ ಹತ್ತಬೇಕು ನಾವು ಫಸ್ಟು, ಅದಾದಮೇಲೆ ನೆಕ್ಸ್ಟ್ ಲೈನು ಯೆಲ್ಲೋ ಲೈನ್ಗೆ ಹತ್ಕೋಬೇಕು. ಅದಾದಮೇಲೆ ಬೊಮ್ಮನಹಳ್ಳಿಗೆ ಹೋಗ್ತೀವಿ. ಈಗ ಒಳಗೆ ಹೋಗಿದ್ದೀವಿ ಮೆಟ್ರೋ ಒಳಗೆ. ಒಂದೊಂದು ನಿಮಿಷಕ್ಕೂ ಒಂದೊಂದು ಸ್ಟಾಪ್ ಇದೆ. ಅಲ್ಲೇ ಬೋರ್ಡಲ್ಲೇ ಬರ್ದಿರ್ತಾರೆ, ಒಂದೊಂದು ನಿಮಿಷಕ್ಕೆ ಒಂದೊಂದು ಸ್ಟಾಪ್ ಇದೆ, ಯಾವ್ಯಾವ ಸ್ಟಾಪು ಅಂತಲೂ ಹೇಳ್ತಾರೆ. ಈಗ ನಾವು ಇಳ್ದಾಯಿತು. ಈಗ ನೆಕ್ಸ್ಟು ಬೊಮ್ಮನಹಳ್ಳಿಗೆ ಇನ್ನೊಂದು ಮೆಟ್ರೋ ಹತ್ತಬೇಕು. ಈಗ ಗ್ರೀನ್ ಲೈನಲ್ಲಿ ಇಳ್ದಾಯಿತು. ಈಗ ಯೆಲ್ಲೋ ಲೈನ್ಗೆ ಹತ್ತಬೇಕು, ಅದೇ ಬೊಮ್ಮನಹಳ್ಳಿ. ತುಂಬ ಬೇಗ ಮನೆಗೆ ಹೊರಟೋಗ್ಬೋದು. ಬೇಗ ಹೋಗೋದೇ ಗೊತ್ತಾಗಲ್ಲ. 10 ನಿಮಿಷಕ್ಕೆಲ್ಲ ನಮ್ಮ ಮನೆ ಬೊಮ್ಮನಹಳ್ಳಿಗೆಲ್ಲ ಬಂದುಬಿಟ್ವಿ ನಾವು. ಮೆಟ್ರೋ ಅಂತೂ ತುಂಬ ಯೂಸ್ಫುಲ್ಲು. ತುಂಬ ಬೇಗನೆ ಮನೆಗೆ ಹೊರಟೋಗ್ಬೋದು, ಇಲ್ಲ ಡ್ಯೂಟಿಗೆ ಹೋಗ್ಬೋದು, ಬೇಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು, ಮಾರ್ಕೆಟ್ಗಾಗಿರ್ಬೋದು, ಬೇಗನೆ ಹೋಗ್ಬೋದು ಮೆಟ್ರೋಯಿಂದ. ಈಗ ನಾವು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ತುಂಬ ಬೇಗನೆ ಬಂದುಬಿಟ್ವಿ ಮನೆಗೆ. ಆ್ಯಕ್ಚುಲಿ 1 ಅವರ್ ಆಯ್ತಿತ್ತು ನಾವು ಮನೆಗೆ ಬರೋದೆ ರೈಲ್ವೆ ಸ್ಟೇಷನಿಂದ ಬೊಮ್ಮನಹಳ್ಳಿಗೆ. ಬರೀ 15 ನಿಮಿಷದಲ್ಲೇ ಮನೆಗೆ ಬಂದುಬಿಟ್ವಿ. ನನಗಂತೂ ತುಂಬ ಖುಷಿ ಆಯಿತು ಮೆಟ್ರೋದಲ್ಲಿ ಬಂದು. ನಿಮಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.